Dear students, a warm welcome to learn the switchgear and protection in a new platform. The subject code for the switchgear and protection is 15EE53T. Now we are going to discuss about the session number 22 of the third unit, that is the protective relays. The course outcome of this third unit is understand the protective relays. Next, we will move on to the overall overview of the whole session, what we are going to discuss in this whole session. First, we'll discuss about the introduction. Next, we'll discuss about the necessity for protection. Next, we'll discuss about the relay definition. Next, we'll discuss about the required qualities of the protective relaying. So, ಈ ಒಂದು ಓವರ್ವ್ಯೂ ಒಳಗಡೆ ಏನೇನು ನೋಡ್ತೀವಿ ಅಂತಂದರೆ, ಫಸ್ಟು ಪವರ್ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊತೀವಿ. ನೆಕ್ಸ್ಟು ಅದರಿಂದ ಪ್ರೊಟೆಕ್ಷನ್ ಅವಶ್ಯಕತೆ ಏನು ಅಂತ ತಿಳ್ಕೊತೀವಿ. ನೆಕ್ಸ್ಟು ರಿಲೇ ಅಂದರೆ ಏನು ಅಂತ ತಿಳ್ಕೊತೀವಿ. ನೆಕ್ಸ್ಟು ಪ್ರೊಟೆಕ್ಟಿವ್ ರಿಲೇಯಿಂಗಿಗೆ ಬೇಕಾಗಿರುವ ಅವಶ್ಯಕವಾದ ಏನೇನು ಕ್ವಾಲಿಟೀಸು ಇಲ್ಲ ಗುಣಲಕ್ಷಣಗಳು ಇರಬೇಕು ಅನ್ನೋದನ್ನು ತಿಳ್ಕೊತೀವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಇಂಟ್ರಡಕ್ಷನ್ ಟು ದ ಪವರ್ ಸಿಸ್ಟಮ್. Power system consists of the generators, transformers, the transmission and distribution circuits. So, ಪವರ್ ಸಿಸ್ಟಮ್ ಅಂದರೆ ಏನು ಅಂತ ಈ ಲೈನಲ್ಲಿ ನಮಗೆ ತಿಳ್ಕೊತಾ ಇದ್ದೀವಿ. ಸೊ ಪವರ್ ಸಿಸ್ಟಮಲ್ಲಿ ನಮಗೆ ಜನರೇಟರ್ಸ್ ಇರುತ್ತೆ, ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟ್ಸ್ ಇರುತ್ತೆ. ಸೊ ದಿಸ್ ಈಸ್ ದ ಟಿಪಿಕಲ್ ನೆಟ್ವರ್ಕ್ ಆಫ್ ದ ಪವರ್ ಸಿಸ್ಟಮ್ ನೆಟ್ವರ್ಕ್. ಸೊ ಈ ಪವರ್ ಸಿಸ್ಟಮ್ ನೆಟ್ವರ್ಕ್ ಒಳಗಡೆ ನಮಗೆ ಏನೇನಿದೆ ಪಾರ್ಟ್ಸು, ಜನರೇಟರ್ ಇದೆ, ಪವರ್ ಟ್ರಾನ್ಸ್ಫಾರ್ಮರ್ ಇದೆ, ಸರ್ಕ್ಯೂಟ್ ಬ್ರೇಕರ್ಸ್ ಇದೆ, ದ ಟ್ರಾನ್ಸ್ಮಿಷನ್ ಲೈನ್ ಇದೆ, ಬಸ್ಸಸ್ ಇದೆ ಮತ್ತು ಲೋಡ್ ಇದೆ. Basically, the power system is a network which consists of the more electrical equipments like generators, transformers, transmission and distribution circuits. It is inevitable that some faults will occur somewhere in the system. ಹಿಂಗಂದ್ರೆ ಏನು? Inevitable that some faults will occur somewhere in the system. ಪವರ್ ಸಿಸ್ಟಮಲ್ಲಿ ನೆಟ್ವರ್ಕಲ್ಲಿ ನಮಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ನಮಗೆ ಫಾಲ್ಟ್ಸ್ ಬರುತ್ತೆ. ಫಾಲ್ಟ್ಸ್ ಯಾವ ಥರ ಫಾಲ್ಟ್ಸ್ ಆಗಿರ್ಬೋದು? ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್ ಆಗಿರ್ಬೋದು, ಇನ್ಸುಲೇಷನ್ ಫೇಲ್ಯೂರ್ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಎಕ್ವಿಪ್ಮೆಂಟು ಸರಿಯಾಗಿ ವರ್ಕ್ ಆಗದಲೇ ಇರೋ ಸಂದರ್ಭ ಇರ್ಬೋದು. ಸೊ ಈ ಥರ ಸಿಚುವೇಶನನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಸೊ ನಾವು ಏನು ಮಾಡಬೇಕು ಆ ಟೈಮಲ್ಲಿ? ಫಸ್ಟ್ ವಿ ಹ್ಯಾವ್ ಟು ಡಿಟೆಕ್ಟ್ ದ ಫಾಲ್ಟ್. ಯಾವ ಪಾರ್ಟಲ್ಲಿ ನಮಗೆ ಫಾಲ್ಟ್ ಬರ್ತಾ ಇದೆ ಅದನ್ನ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಅದನ್ನ ಹೇಗೆ ಅದನ್ನ ಓವರ್ಕಮ್ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಇಟ್ ಈಸ್ ಇನ್ವಿಟಬಲ್ ದ್ಯಾಟ್ ಸಮ್ ಫಾಲ್ಟ್ಸ್ ವಿಲ್ ಅಕರ್ ಸಮ್ವೇರ್ ಇನ್ ದ ಸಿಸ್ಟಮ್. ವಿ ಕಾಂಟ್ ಅವಾಯ್ಡ್ ಸಮ್ ಸಿಚುಯೇಷನ್ ವಿತೌಟ್ ದ ಫಾಲ್ಟ್ಸ್ ಇನ್ ದ ಪವರ್ ಸಿಸ್ಟಮ್ ನೆಟ್ವರ್ಕ್. ಸೊ ಪವರ್ ಸಿಸ್ಟಮ್ ನೆಟ್ವರ್ಕು ಫಾಲ್ಟ್ ಇಲ್ದಲೇ ಇರೋ ಥರ ನಾವು ನೋಡ್ಕೊಳ್ಳೋಕ್ಕೆ ಆಗಲ್ಲ. ಫಾಲ್ಟ್ಸು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರುತ್ತೆ. ಸೊ ಈ ಫಾಲ್ಟ್ ಬಂದಾಗ ಏನಾಗುತ್ತೆ? ಪವರ್ ಸಿಸ್ಟಮ್ ನೆಟ್ವರ್ಕು ಅಬ್ನಾರ್ಮಲ್ ಕಂಡೀಷನ್ಗೆ ಹೋಗುತ್ತೆ. ಅಬ್ನಾರ್ಮಲ್ ಕಂಡೀಷನ್ ಅಂದ್ರೆ ಏನು? ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ ವೋಲ್ಟೇಜ್ ಮತ್ತೆ ಕರೆಂಟ್ ವ್ಯಾಲ್ಯೂಸು ರೇಟೆಡ್ ವ್ಯಾಲ್ಯೂಗಿಂತ ಬೇರೆ ಆಗಿರುತ್ತೆ. ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಮತ್ತೆ ಕರೆಂಟ್ ವ್ಯಾಲ್ಯೂ ಆಸ್ ಪರ್ ದ ರೇಟೆಡ್ ವ್ಯಾಲ್ಯೂ ಇರುತ್ತೆ. But in case of the abnormal condition, the values of the current and voltage will be varying. So, next, what we can do if there is a fault? First, we have to identify the fault and disconnect the faulty section or operators, which can be achieved by fuses or relays in conjunction with the circuit breakers. ಸೊ ಪವರ್ ಸಿಸ್ಟಮ್ ನೆಟ್ವರ್ಕ್ ಒಳಗಡೆ ನಮಗೆ ಫಾಲ್ಟ್ ಬಂದಾಗ ಫಸ್ಟ್ ಅದನ್ನ ನಾವು ಎಲ್ಲಿ ಫಾಲ್ಟ್ ಬಂದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಆ ಫಾಲ್ಟ್ನ ನೆಕ್ಸ್ಟ್ ಡಿಸ್ಕನೆಕ್ಟ್ ಮಾಡಬೇಕು. ಆ ಫಾಲ್ಟಿ ಪೋರ್ಷನ್ ಇರುತ್ತಲ್ಲ ಅದನ್ನ ಫಾಲ್ಟಿ ಪೋರ್ಷನ್ ಇಂದ ಚೆನ್ನಾಗಿ ವರ್ಕ್ ಆಗ್ತಾ ಇರೋ ಪವರ್ ಸಿಸ್ಟಮ್ ನೆಟ್ವರ್ಕ್ ಇಂದ ಅದನ್ನ ಸಪರೇಟ್ ಮಾಡಬೇಕು. ಸಪರೇಟ್ ಮಾಡಕ್ಕೆ ನಾವು ಏನ್ ಬಳಸ್ತಾ ಇದೀವಿ? ಫ್ಯೂಸಸ್ ಮತ್ತೆ ರಿಲೇಸ್ ಸರ್ಕ್ಯೂಟ್ ಸಹಾಯದಿಂದ ನಾವು ಫಾಲ್ಟ್ನ ಐಡೆಂಟಿಫೈ ಮಾಡಿ ಮತ್ತೆ ಐಸೋಲೇಟ್ ಮಾಡಬೇಕು.
By using the fuses and relays along with the circuit breakers, we have to identify the faults and isolate the faulty section from the healthy portion. The fuses performs both detection and the interruption functions automatically, but they are used for the protection of the low voltage circuits only. ಫ್ಯೂಸಸ್ ನ ಯೂಸ್ ಮಾಡಿಕೊಂಡು ನಾವು ಫಾಲ್ಟ್ ನ ಡಿಟೆಕ್ಟ್ ಮಾಡಬಹುದು ಮತ್ತು ಅದನ್ನ ಫಾಲ್ಟಿ ಪೋರ್ಷನ್ ಇಂದ ಐಸೋಲೇಟ್ ಮಾಡಬಹುದು. ಫ್ಯೂಸ್ ವೈರ್ ಬರ್ನ್ ಆಗುತ್ತೆ, ಅವಾಗ ನಮಗೆ ಅದು ಬೇರೆ ನೆಟ್ವರ್ಕಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಈ ಫ್ಯೂಸ್ ವೈರ್ಸ್ ನ ಬ್ಲೋ ಆಗೋದ್ರಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ದ ಫ್ಯೂಸಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಲೋ ವೋಲ್ಟೇಜ್ ಸರ್ಕ್ಯೂಟ್ಸ್. ಲೋ ವೋಲ್ಟೇಜ್ ಸರ್ಕ್ಯೂಟ್ಸ್ ಅಂದ್ರೆ the circuits which are working less than 3.3 ಕಿಲೋ ವೋಲ್ಟ್ಸ್ ಅಲ್ಲಿ ಇರೋ ಸರ್ಕ್ಯೂಟ್ ಅಲ್ಲಿ ಮಾತ್ರ ನಾವು ಫ್ಯೂಸಸ್ ನ ಯೂಸ್ ಮಾಡಿ ಫಾಲ್ಟ್ ನ ಡಿಟೆಕ್ಷನ್ ಮಾಡಿ ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಬಹುದು. The same fuses cannot be used for the high voltage circuits. ಇದೇ ಫ್ಯೂಸ್ ನ ಹೈ ವೋಲ್ಟೇಜ್ ಸರ್ಕ್ಯೂಟ್ ಅಲ್ಲಿ ನಾವು ಯೂಸ್ ಮಾಡಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಹೈ ವೋಲ್ಟೇಜ್ ಸರ್ಕ್ಯೂಟ್ ಅಂತಂದ್ರೆ ದ ಸರ್ಕ್ಯೂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಮೋರ್ ದ್ಯಾನ್ 3.3 ಕಿಲೋ ವೋಲ್ಟ್ಸ್ ಇರೋ ಸರ್ಕ್ಯೂಟ್ ಅಲ್ಲಿ ನಾವು ರಿಲೇಸ್ ಮತ್ತೆ ಸರ್ಕ್ಯೂಟ್ ಬ್ರೇಕರ್ಸ್ ನ ಯೂಸ್ ಮಾಡಿ ಪ್ರೊಟೆಕ್ಷನ್ ನ ಮಾಡ್ತೀವಿ, ಫಾಲ್ಟ್ ನ ಐಡೆಂಟಿಫೈ ಮಾಡ್ತೀವಿ ಮತ್ತೆ ಫಾಲ್ಟ್ ನ ಹೆಲ್ದಿ ಪೋರ್ಷನ್ ಇಂದ ಐಸೋಲೇಟ್ ಮಾಡ್ತೀವಿ. Hence, the relays along with the circuit breakers are used for the protection and isolation of the fault in case of a high voltage circuits. So, the relays will detect the fault and supply the information to the circuit breaker which performs the function of the circuit interruption. ಸೊ ಈಗ ಇದರೊಳಗಡೆ ಏನ್ ಹೇಳ್ತಾ ಇದೀವಿ ನಾವು ಅಂದ್ರೆ ರಿಲೇಸ್ ನ ಯೂಸ್ ಮಾಡಿ ನಾವು ಫಾಲ್ಟ್ ನ ಐಡೆಂಟಿಫೈ ಮಾಡ್ತೀವಿ. ಈ ರಿಲೇಸ್ ಫಾಲ್ಟ್ ನ ಐಡೆಂಟಿಫೈ ಮಾಡಿದ್ಮೇಲೆ ಅದು ಸರ್ಕ್ಯೂಟ್ ಬ್ರೇಕರ್ಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುತ್ತೆ, ಸಿಗ್ನಲ್ ಅನ್ನ ಪಾಸ್ ಮಾಡುತ್ತೆ. ಆವಾಗ ಸರ್ಕ್ಯೂಟ್ ಬ್ರೇಕರ್ ಏನ್ ಮಾಡುತ್ತೆ, ಸರ್ಕ್ಯೂಟ್ ಬ್ರೇಕರ್ ಆಪರೇಟ್ ಮಾಡ್ಬಿಟ್ಟು ಸರ್ಕ್ಯೂಟ್ ಬ್ರೇಕರ್ಸ್ ವಿಲ್ disconnect the faulty portion from the healthy portion. Thus, we can say this relay is just a sensing device. Relay na ನಾವು ಬರೀ sensing device ಅಂತ ಕರಿತೀವಿ. The relay, once the relay detects the fault, relay is just a sensing device. ಸೊ ಈ ರಿಲೇ ನಮಗೆ ಇನ್ಫಾರ್ಮೇಶನ್ ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಮಾಡಿದಾಗ ಸರ್ಕ್ಯೂಟ್ ಬ್ರೇಕರ್ ಆಪರೇಟ್ ಆಗಿ ಅದು ಫಾಲ್ಟಿ ಪೋರ್ಷನ್ ಅನ್ನ ಮತ್ತೆ ಹೆಲ್ದಿ ಪೋರ್ಷನ್ ಅನ್ನ ಸಪರೇಟ್ ಮಾಡುತ್ತೆ. This unit focuses on the various types of relays and their increasing use for the protection of power system. ಈ ಚಾಪ್ಟರ್ ಅಲ್ಲಿ ನಾವು ಬೇರೆ ಬೇರೆ ತರದ್ದು ರಿಲೇಸ್ ನ ಯಾವ್ದ್ಯಾವ್ದು ಇದೆ ಅನ್ನೋದನ್ನ ತಿಳ್ಕೊತೀವಿ ಮತ್ತೆ ಅದನ್ನ ಹೇಗೆ ಪವರ್ ಸಿಸ್ಟಮ್ ಪ್ರೊಟೆಕ್ಷನ್ ಮಾಡಕ್ಕೆ ಅದನ್ನ ಬಳಸ್ಕೋತೀವಿ ಅನ್ನೋದನ್ನ ತಿಳ್ಕೊತೀವಿ. ಸೊ let me summarize the introduction once again. So the power system is basically a system or a network which consists of the different electrical equipments like generators, transformers, and the transmission and distribution circuits. There are some faults will be occurring in any part of the power system network, but we can't avoid this situation. So then what we have to do? If there is any fault in any part of the system, then we have to quickly identify the fault and we have to isolate the faulty portion from the healthy portion. In order to isolate this healthy portion from the faulty portion, we need a protective devices like the relays, fuses along with the circuit breakers. These fuses are used for the protection of the low voltage circuits. That is, the voltages of the circuit is less than 3.3 kilovolts. The same fuses cannot be used for the high voltage circuits. Hence, we will use the relays along with the circuit breakers.
So this relay will detect the fault and this will sends the information to the circuit breakers. The circuit breaker will operates and these circuit breakers will isolate the faulty portion from the healthy portion. ಈ ಚಾಪ್ಟರ್ ಅಲ್ಲಿ ನಾವು ಬೇರೆ ಬೇರೆ ತರದ ರಿಲೇಸ್ನ ತಿಳ್ಕೊತೀವಿ ಆ್ಯಂಡ್ ಮತ್ತು ಅದನ್ನ ಯಾವ್ದ್ಯಾವ್ದು ಥರ ಅದು ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋದನ್ನ ಓದ್ತೀವಿ ನಾವು. Next we'll discuss about the necessity for protection. As I told you earlier, the power system consists of the generators, transformers, the transmission and the distribution circuits. The failures occurs on any part of the system, it must be quickly detected and disconnected from the healthy system. The fault is not cleared quickly, it may cause the unnecessary interruption of the service to the customers. The power system ಅಲ್ಲಿ ನಮಗೆ ಬೇರೆ ಬೇರೆ ಥರದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಜನರೇಟರ್ಸ್ ಇರುತ್ತೆ, ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ಟ್ರಾನ್ಸ್ಮಿಷನ್ ಸರ್ಕ್ಯೂಟ್ಸ್ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟ್ಸ್ ಇರುತ್ತೆ. ಸೊ ಯಾವುದೇ ಒಂದು ಪಾರ್ಟ್ ಒಳಗಡೆ ನಮಗೆ ಫಾಲ್ಟ್ ಬಂದಾಗ ಆ ಫಾಲ್ಟನ್ನ ನಾವು ಇಮ್ಮಿಡಿಯೇಟಾಗಿ ಡಿಟೆಕ್ಟ್ ಮಾಡಬೇಕು ಮತ್ತು ಅದನ್ನು ಐಸೋಲೇಟ್ ಮಾಡಬೇಕು. ಹೆಲ್ದಿ ಪೋರ್ಷನ್ನಿಂದ ಐಸೋಲೇಟ್ ಮಾಡಬೇಕು. ಹೆಲ್ದಿ ಪೋರ್ಷನ್ನಿಂದ ಐಸೋಲೇಟ್ ಮಾಡಲಿಲ್ಲ ಅಂದರೆ ತಕ್ಷಣಕ್ಕೆ ಐಸೋಲೇಟ್ ಆಗಲಿಲ್ಲ ಅಂತಂದರೆ ವಿಚ್ ವಿಲ್ ಕಾಸ್ ಅ ಅನ್ನೆಸೆಸರಿ ಇಂಟರಪ್ಷನ್ ಟು ದ ಸರ್ವಿಸ್ ಟು ದ ಕಸ್ಟಮರ್ಸ್. ಸೊ ಎಂಡ್ ಯೂಸರ್ಸ್ ಇರ್ತಾರಲ್ಲ ಅವರಿಗೆ ಇದ್ರ ಕಡೆಯಿಂದ ತುಂಬ ತೊಂದರೆ ಆಗುತ್ತೆ. ಸಪೋಸ್ ದ ಕಸ್ಟಮರ್ಸ್ ಆರ್ ಇಂಡಸ್ಟ್ರಿಯಲ್ ಯೂಸರ್ಸ್. ಎಕ್ಸಾಂಪಲ್ಲು, ಕಸ್ಟಮರ್ಸು ಇಂಡಸ್ಟ್ರಿಯಲ್ ಯೂಸರ್ಸ್ ಇರ್ತಾರೆ. ಸೊ ಇಂಡಸ್ಟ್ರಿಯಲ್ ಯೂಸರ್ಸ್ ಇದ್ದಾಗ ನಮಗೆ ಫಾಲ್ಟ್ ಇತ್ತು ನಮ್ಮ ಪವರ್ ಸಿಸ್ಟಮ್ ನೆಟ್ವರ್ಕಲ್ಲಿ ಅಂತಂದರೆ ಇಂಡಸ್ಟ್ರೀಸ್ ಒಂದು 3 ಗಂಟೆ ಕಾಲ ವರ್ಕ್ ಆಗಲಿಲ್ಲ ಅಂತಂದರೆ ಅವರಿಗೆ ಅದರಿಂದ ಹ್ಯೂಜ್ ಲಾಸ್ ಆಗುತ್ತೆ. ದ ಪ್ರೊಡಕ್ಷನ್ ಇರಲಿಲ್ಲ ಅಂತಂದರೆ ಅದರಿಂದ ಅವರಿಗೆ ತುಂಬ ಲಾಸ್ ಆಗುತ್ತೆ. ಸೊ ಇಟ್ ಈಸ್ ನೆಸೆಸರಿ ಟು ಕ್ವಿಕ್ಲಿ ಐಡೆಂಟಿಫೈ ದ ಫಾಲ್ಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ಡ್ as early as possible. The rapid disconnection of the faulted operators limits the amount of damage to it and prevents the effects of fault from spreading into the system. ನಮಗೆ ಯಾವುದೋ ಒಂದು ನೆಟ್ವರ್ಕಲ್ಲಿ ಫಾಲ್ಟ್ ಬಂದಿದೆ ಅಂದ ತಕ್ಷಣ ಆ ಪರ್ಟಿಕ್ಯುಲರ್ ಆಪರೇಟರ್ಸನ್ನು ಸಪ್ರೇಟ್ ಮಾಡಲಿಲ್ಲ ಅಂದರೆ ಅದೇ ಡ್ಯಾಮೇಜು ಬೇರೆ ಆಪರೇಟರ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಇದರಿಂದ ನಮಗೆ ಹ್ಯೂಜ್ ಲಾಸ್ ಆಗುತ್ತೆ. ಸೊ ಇಟ್ ಈಸ್ ನೆಸೆಸರಿ ಟು ಡಿಟೆಕ್ಟ್ ದ ಫಾಲ್ಟ್ ಆಸ್ early as possible so that we can avoid the spreading of the faults to other healthy parts. It is necessary for the safety of the electrical equipments. It is necessary for the safety of the human personnel. ಸೊ ಈಗ ನಾವು ಒಂದು ಸಲ ಸಮರೈಸ್ ಮಾಡೋಣ ಇದನ್ನ ಪವರ್ ಸಿಸ್ಟಮ್ ಪ್ರೊಟೆಕ್ಷನ್ದ ಅವಶ್ಯಕತೆ ಏನು ಅಂತ. ಸೊ ಪವರ್ ಸಿಸ್ಟಮ್ನ ಯಾಕೆ ನಾವು ಪ್ರೊಟೆಕ್ಷನ್ ಮಾಡಬೇಕು ಅಂದರೆ, ಸೊ ಪವರ್ ಸಿಸ್ಟಮಲ್ಲಿ ನಮಗೆ ಬೇಸಿಕಲಿ ಜನರೇಟರ್ಸ್ ಇರುತ್ತೆ, ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟ್ಸ್ ಇರುತ್ತೆ. ಯಾವುದಾದ್ರೂ ಒಂದು ಭಾಗದಲ್ಲಿ ನಮಗೆ ಫಾಲ್ಟ್ ಬಂತು ಅಂದರೆ ಅದನ್ನು ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡಬೇಕು ಮತ್ತು ಅದನ್ನು ಫಾಲ್ಟಿ ಪೋರ್ಷನ್ನ ಮತ್ತು ಹೆಲ್ದಿ ಪೋರ್ಷನನ್ನು ಐಸೋಲೇಟ್ ಮಾಡಬೇಕು. ಐಸೋಲೇಟ್ ಮಾಡಲಿಲ್ಲ ಅಂದರೆ ದ ಎಂಡ್ ಯೂಸರ್ಗೆ ಇದ್ರ ಕಡೆಯಿಂದ ತುಂಬ ತೊಂದರೆ ಆಗುತ್ತೆ ಮತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಡ್ಯಾಮೇಜ್ ಆಗುತ್ತೆ ಮತ್ತು ಯಾವುದಾದ್ರೂ ಆಪರೇಟರ್ಸು ಪವರ್ ಸಿಸ್ಟಮ್ ನೆಟ್ವರ್ಕ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತಂದರೆ ಅವರಿಗೆ ತೊಂದರೆ ಆಗುತ್ತೆ. ಸೊ ಇಟ್ ಈಸ್ ನೆಸೆಸರಿ ಟು ಪ್ರೊಟೆಕ್ಟ್ ದ ಪವರ್ ಸಿಸ್ಟಮ್. Next, we'll move on to the relay definition. The relay definition ಅಂದ್ರೇನು ಅಂತ ತಿಳ್ಕೊಳ್ಳೋಣ. The protective relay is a device that detects the fault and initiates the operation of the circuit breaker to isolate the defective element from the rest of the system. As I told you earlier, the protective relay is a sensing device which will sense the fault
as soon as it occurs in the power system networks, and this will sends the information to the circuit breakers. This circuit breaker will operate, and the circuit breaker will isolate the faulty portion from the healthy portion. ಸೊ ದ ಪ್ರೊಟೆಕ್ಟಿವ್ ರಿಲೇ ಅಂದರೆ ಇದು ಒಂದು ಸೆನ್ಸ್ ಮಾಡುವ ಸಾಧನ. ಈ ಪ್ರೊಟೆಕ್ಟಿವ್ ರಿಲೇಸನ್ನ ಇದು ಏನು ಮಾಡುತ್ತೆ ಅಂದರೆ, ಫಸ್ಟು ಇದು ರಿಲೇಸ್ ಒಳಗಡೆ ಯಾವುದೇ ಥರ ನೆಟ್ವರ್ಕ್ ಒಳಗಡೆ ಬಂದಿರೋ ಫಾಲ್ಟನ್ನ ಐಡೆಂಟಿಫೈ ಮಾಡುತ್ತೆ ಮತ್ತು ಅದೇ ಇನ್ಫಾರ್ಮೇಷನನ್ನು ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಮಾಡುತ್ತೆ. ಈ ಸರ್ಕ್ಯೂಟ್ ಬ್ರೇಕರು ಆಪರೇಟ್ ಆಗಿಬಿಟ್ಟು ಅದು ಹೆಲ್ದಿ ಪೋರ್ಷನನ್ನು ಮತ್ತು ಫಾಲ್ಟಿ ಪೋರ್ಷನನ್ನು ಸಪ್ರೇಟ್ ಮಾಡುತ್ತೆ. This will detect the abnormal conditions in the electrical circuits by constantly measuring the electrical quantities like voltage, current, frequency and phase angle, which are different under the normal and the faulty condition or in the abnormal condition. How this protective relays will detect the or sense the faulted information. ಸೊ ಈ ರಿಲೇಗೆ ಹೇಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಭಾಗದಲ್ಲಿ ನಮಗೆ ಫಾಲ್ಟ್ ಇದೆ ಅಂತ. ಸೊ once there is a fault in any portion of the power system network, then this relays will detect the ಅಬ್ನಾರ್ಮಲ್ ಕಂಡೀಷನ್. ಅಬ್ನಾರ್ಮಲ್ ಕಂಡೀಷನಲ್ಲಿಗೆ ನಮಗೆ ವೋಲ್ಟೇಜು, ಕರೆಂಟು ಇಲ್ಲಾಂತಂದರೆ ಫ್ರೀಕ್ವೆನ್ಸಿ ವ್ಯಾಲ್ಯೂಸು ರೇಟೆಡ್ ವ್ಯಾಲ್ಯೂಗಿಂತ ಬೇರೆ ವ್ಯಾಲ್ಯೂ ಆಗಿರುತ್ತೆ. ಅದರಿಂದ ಅದು ತಕ್ಷಣವೇ ಅಬ್ನಾರ್ಮಲ್ ಕಂಡೀಷನ್ನು ಇಲ್ಲಾಂತಂದರೆ ನಾರ್ಮಲ್ ಕಂಡೀಷನ್ ಅನ್ನೋದನ್ನು ಡಿಸ್ಟಿಂಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದು ಸರ್ಕ್ಯೂಟ್ ಬ್ರೇಕರ್ಗೆ ಇನ್ಫಾರ್ಮೇಷನನ್ನು ಪಾಸ್ ಮಾಡುತ್ತೆ. ಸೊ through the changes in one or more of these quantities, the fault signal, their presence, type and location can be identified by the protective relays. ಈ ಪ್ರೊಟೆಕ್ಟಿವ್ ರಿಲೇಸು ಯಾವಾಗ ನಮ್ಮ ಪವರ್ ಸಿಸ್ಟಮ್ ನೆಟ್ವರ್ಕು ಅಬ್ನಾರ್ಮಲ್ ಕಂಡೀಷನ್ಗೆ ಹೋದಾಗ ಅದರಲ್ಲಿರುವ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸು ಲೈಕ್ ಕರೆಂಟು ಅಥವಾ ವೋಲ್ಟೇಜು ಬೇರೆ ಆಗಿರುತ್ತೆ, ರೇಟೆಡ್ ವ್ಯಾಲ್ಯೂಗಿಂತ ಬೇರೆ ಆದಾಗ ಅದು ಸೆನ್ಸ್ ಮಾಡಿ ಎಲ್ಲಿ ಫಾಲ್ಟ್ ಇದೆ ಅನ್ನೋದು ಜಾಗನ ಐಡೆಂಟಿಫೈ ಮಾಡುತ್ತೆ ಮತ್ತು ಅದೇ ಸೇಮ್ ಇನ್ಫಾರ್ಮೇಷನನ್ನು ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಆಗುತ್ತೆ. ದಿಸ್ ಈಸ್ ದ ಟಿಪಿಕಲ್ ಪಿಕ್ಚರ್ ಆಫ್ ದ ರಿಲೇಸ್ what we are going to use in the power system network. Having detected the fault, the relay operates to close the trip circuit of the breaker. This results in opening of the breaker and disconnection of the faulty circuit. So ಯಾವಾಗ ರಿಲೇ ಫಾಲ್ಟಿ ಇನ್ಫಾರ್ಮೇಷನನ್ನು ಐಡೆಂಟಿಫೈ ಮಾಡುತ್ತೆ, ಅದೇ ಇನ್ಫಾರ್ಮೇಷನನ್ನು ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಮಾಡುತ್ತೆ. ದ ಸರ್ಕ್ಯೂಟ್ ಬ್ರೇಕರು ಆಪರೇಟ್ ಆಗಿಬಿಟ್ಟು ನೆಕ್ಸ್ಟ್ ಫಾಲ್ಟಿ ಪೋರ್ಷನನ್ನು ಮತ್ತು ಹೆಲ್ದಿ ಪೋರ್ಷನನ್ನು ಸಪ್ರೇಟ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ರಿಲೇ ಸರ್ಕ್ಯೂಟ್. ಸೊ ದಿಸ್ ಈಸ್ ದ ಟಿಪಿಕಲ್ ಸರ್ಕ್ಯೂಟ್ ಆಫ್ ದ ರಿಲೇ. The relay circuit connections can be divided into three parts, namely the primary winding of the current transformer, which is connected in series with the line to be protected. This is the primary winding of the CT, which is connected in series with the transmission line, which needs to be protected. The second part is the secondary winding of the CT and the relay operating coil. The third part is the tripping circuit, which may be either AC or DC source of supply, the trip coil along with the circuit breaker and the relay stationary contacts. ರಿಲೇ ಸರ್ಕ್ಯೂಟಲ್ಲಿ ನಮಗೆ ಬೇಸಿಕಲಿ 3 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಪಾರ್ಟು ದ ಪ್ರೈಮರಿ ವೈಂಡಿಂಗ್ ಆಫ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್ ವಿಚ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಟ್ರಾನ್ಸ್ಮಿಷನ್ ಲೈನ್ ವಿಚ್ ಹ್ಯಾಸ್ ಟು ಬಿ protected. The second part is the secondary winding of the CT and the relay operating coil. The ಮೂರನೇ ಪಾರ್ಟ್ ಯಾವುದು ಅಂದರೆ the tripping circuit. This is called as the
ಟ್ರಿಪ್ಪಿಂಗ್ ಸರ್ಕ್ಯೂಟ್. ಈ ಟ್ರಿಪ್ಪಿಂಗ್ ಸರ್ಕ್ಯೂಟ್ ಒಳಗಡೆ ನಮಗೆ ಎ ಸಿ ಅಥವಾ ಡಿ ಸಿ ಸಪ್ಲೈ ಸೋರ್ಸ್ ಇರುತ್ತೆ, ದ ಟ್ರಿಪ್ ಕಾಯಿಲ್ ಇರುತ್ತೆ, ದ ಸರ್ಕ್ಯೂಟ್ ಬ್ರೇಕರ್ ಇರುತ್ತೆ, ದ ರಿಲೇ ಸ್ಟೇಷನರಿ ಕಾಂಟ್ಯಾಕ್ಟ್ಸ್ ಇರುತ್ತೆ. ದಿಸ್ ಹೋಲ್ ಸರ್ಕ್ಯೂಟ್ ಈಸ್ ಕಾಲ್ಡ್ as the tripping circuit. Basically, the relay circuit consists of three parts. One is the primary winding of the CT, which is connected in series with the line to be protected. The second part is the secondary winding of the CT and the relay operating coil. The third part is the tripping circuit. The tripping circuit consists of either AC or DC source of supply, the trip coil of the circuit breaker, and the relay stationary contacts. Next, we will move on to the working of a relay circuit. ಇವಾಗ ನಾವು ರಿಲೇ ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವೆನ್ ದೇರ್ ಇಸ್ ಅ ಫಾಲ್ಟ್ ಆರ್ ಶಾರ್ಟ್ ಸರ್ಕ್ಯೂಟ್ ಅಕರ್ಸ್ at F on the transmission line, when there is a fault at the point F in the transmission line, the current flowing in the line increases. The heavy current flows through the relay coil, causing the relay to operate by closing its contacts, closes the trip circuit of the circuit breaker, making the circuit breaker open and isolate the faulty section from the rest of the system. The relay ensures the safety of the circuit equipment from the damage and the normal working of the healthy portion of the system. Consider there is a fault occurs in the point F in the transmission line. Then heavy amount of current will be flowing in the transmission line. This current transformer will sense the heavy amount of current, and the same amount of current is passed through the relay coil through the secondary winding of this current transformer. Once the heavy amount of current is flowing through this relay coil, the magnetomotive force in the relay coil increases. This increased magnetomotive force will move the normally open contact of the relay circuit to moves downwards. Once this stationary contact moves downwards, this tripping circuit becomes a closed circuit. Then this trip coil gets energized. Once this trip coil is energized, the circuit breaker will operate, and this circuit breaker will isolate the faulty portion from the healthy portion. ಸೊ ನಮಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ಫಾಲ್ಟ್ ಬರುತ್ತೆ. ಸಪೋಸ್ ಈ ಪಾಯಿಂಟ್ ಎಫ್ ಅಲ್ಲಿ ನಮಗೆ ಫಾಲ್ಟ್ ಬಂದಾಗ ಈ ಲೈನಲ್ಲಿ ತುಂಬ ಹೆವಿ ಅಮೌಂಟ್ ಆಫ್ ಕರೆಂಟು ಫ್ಲೋ ಆಗುತ್ತೆ. ಈ ಹೆವಿ ಅಮೌಂಟ್ ಆಫ್ ಕರೆಂಟನ್ನು ಈ ಕರೆಂಟ್ ಟ್ರಾನ್ಸ್ಫಾರ್ಮರ್ದು ಪ್ರೈಮರಿ ವೈಂಡಿಂಗು ಸೆನ್ಸ್ ಮಾಡುತ್ತೆ. ಥ್ರೂ ದ ಸೆಕೆಂಡರಿ ವೈಂಡಿಂಗ್ ಆಫ್ ದಿಸ್ ಸಿ ಟಿ, ದ ಸೇಮ್ ಹೆವಿ ಅಮೌಂಟ್ ಆಫ್ ಕರೆಂಟು ರಿಲೇ ಕಾಯಿಲಿಗೆ ಪಾಸ್ ಆಗುತ್ತೆ. ರಿಲೇ ಕಾಯಿಲ್ ಒಳಗಡೆ ಯಾವಾಗ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೋ ಅದರಲ್ಲಿ ಮ್ಯಾಗ್ನೆಟೋಮೋಟಿವ್ ಫೋರ್ಸು ಜಾಸ್ತಿ ಆಗುತ್ತೆ. ಮ್ಯಾಗ್ನೆಟೋಮೋಟಿವ್ ಫೋರ್ಸು ಜಾಸ್ತಿ ಆಗೋದ್ರಿಂದ ನಾರ್ಮಲಿ ಓಪನ್ ಕಾಂಟ್ಯಾಕ್ಟು ಕೆಳಗಡೆ ಮೂವ್ ಆಗುತ್ತೆ. ಯಾವಾಗ ಇದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟು ಕೆಳಗಡೆಗೆ ಮೂವ್ ಆಗುತ್ತೆ ಆವಾಗ ಈ ಟ್ರಿಪ್ ಸರ್ಕ್ಯೂಟು ಕ್ಲೋಸ್ಡ್ ಪಾತ್ ಆಗುತ್ತೆ. ಕ್ಲೋಸ್ಡ್ ಪಾತ್ ಆದ ತಕ್ಷಣ ದ ಟ್ರಿಪ್ಪಿಂಗ್ ಕಾಯಿಲ್ is energized. So once this tripping coil is energized, which sends the information to the circuit breaker ಗೆ ಅದು ಇನ್ಫಾರ್ಮೇಷನ್ ಅನ್ನು ಪಾಸ್ ಮಾಡುತ್ತೆ. ಸರ್ಕ್ಯೂಟ್ ಬ್ರೇಕರು ಆಪರೇಟ್ ಆಗಿ ಫಾಲ್ಟಿ ಪೋರ್ಷನ್ ಅನ್ನ ಮತ್ತೆ ಹೆಲ್ದಿ ಪೋರ್ಷನ್ ಅನ್ನ ಸಪರೇಟ್ ಮಾಡುತ್ತೆ. Next we'll see the required qualities of protective relaying. The protective relay system should have the following qualities. The first quality is the selectivity. The next is sensitivity. The third is reliability. The fourth is simplicity. The fifth is economy.
and the sixth is speed. These are the prerequisites or the required qualities of a protective relaying. ಸೊ ದ ರಿಲೇ ಸಿಸ್ಟಮಿಗೆ ಯಾವ್ದ್ಯಾವ್ದು ಗುಣಲಕ್ಷಣಗಳು ಇರಬೇಕು ಅನ್ನೋದನ್ನ ಈ ಸ್ಲೈಡಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಫಸ್ಟು ಸೆಲೆಕ್ಟಿವಿಟಿ ಇರಬೇಕು, ಸೆನ್ಸಿಟಿವಿಟಿ ಇರಬೇಕು, ರಿಲಯಬಿಲಿಟಿ ಇರಬೇಕು, ಸಿಂಪ್ಲಿಸಿಟಿ ಇರಬೇಕು, ಎಕಾನಮಿ ಇರಬೇಕು ಮತ್ತು ಸ್ಪೀಡ್. Next we'll move on to the definition of each and every quality. First we'll see the selectivity. It is the ability of the protective system to select correctly that part of the system in trouble and disconnect the faulty part without disturbing the rest of the system, which means that the relay system should be smart enough to identify the faulty portion as well as a healthy portion. Once, if there is any fault in the power system network, which does not mean that it should affect the whole power system network. Only it may affect only some portion of the network. In that case, the relay should be very smart enough to operate and disconnect the faulty portion with the healthy system, so that the healthy system will be working as usual. ಸೊ ಸೆಲೆಕ್ಟಿವಿಟಿ ಅಂತಂದರೆ ಏನು ಅಂದರೆ, ಸೆಲೆಕ್ಟಿವಿಟಿ ಸಪೋಸ್ ನಮಗೆ ಯಾವುದಾದ್ರೂ ಒಂದು ಪವರ್ ಸಿಸ್ಟಮ್ ನೆಟ್ವರ್ಕ್ ಒಳಗಡೆ ಫಾಲ್ಟ್ ಬಂದಾಗ ದ ರಿಲೇ ಏನು ಮಾಡಬೇಕು ಅಂದರೆ ಅದು ಯಾವುದು ಪೋರ್ಷನಲ್ಲಿ ಫಾಲ್ಟ್ ಬಂದಿದೆ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಯಾವ ಪೋರ್ಷನ್ನು ನಾರ್ಮಲಾಗಿ ವರ್ಕ್ ಆಗ್ತಾ ಇದೆ, ಯಾವ ಪೋರ್ಷನ್ನು ಅಬ್ನಾರ್ಮಲ್ ಕಂಡೀಷನಲ್ಲಿದೆ ಅನ್ನೋದನ್ನು ಡಿಸೈಡ್ ಮಾಡಿ ಅದು ಸರ್ಕ್ಯೂಟ್ ಬ್ರೇಕರ್ಗೆ ಇನ್ಫಾರ್ಮೇಷನ್ ಕಳಿಸ್ಬೇಕು. ಸರ್ಕ್ಯೂಟ್ ಬ್ರೇಕರು ಆ ಪೋರ್ಷನನ್ನು ಮಾತ್ರ ಹೆಲ್ದಿ ಪೋರ್ಷನಿಂದ ಐಸೋಲೇಟ್ ಮಾಡಬೇಕು. ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಸೆಲೆಕ್ಟಿವಿಟಿ. ನೆಕ್ಸ್ಟ್ ವಿಲ್ ಸಿ ದ ಸೆನ್ಸಿಟಿವಿಟಿ. It is the ability of the relay system to operate with the low value of the actuating quantities. First we'll see what is an actuating quantities. The actuating quantities, it may be the different electrical quantities like current, voltage, frequency or phase angle. So in case of the abnormal condition or in case of any fault in the power system network, these actuating quantities are not as per the rated value. So ರಿಲೇ ಸಿಸ್ಟಮು ಯಾವಾಗ ವರ್ಕ್ ಆಗಬೇಕು ಅಂದರೆ, ಯಾವುದೇ ಒಂದು ಲೋ ಆ್ಯಕ್ಚುಯೇಟಿಂಗ್ ಕ್ವಾಂಟಿಟಿ, ಸಪೋಸ್ ಇಫ್ ದೇರ್ ಈಸ್ ಅ ವೆರಿ ಸ್ಮಾಲ್ ಫಾಲ್ಟ್, ಯಾವುದೋ ಒಂದು ನೆಟ್ವರ್ಕಲ್ಲಿ ತುಂಬ ಸಣ್ಣದೊಂದು ಫಾಲ್ಟ್ ಬಂದ್ರೂ ದ ರಿಲೇ ವರ್ಕ್ ಆಗಬೇಕು. ರಿಲೇ ಇನ್ಫಾರ್ಮೇಷನನ್ನು ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಮಾಡಬೇಕು ಆ್ಯಂಡ್ ಅದು ಸರ್ಕ್ಯೂಟ್ ಬ್ರೇಕರ್ ಆಪರೇಟ್ ಆಗಿಬಿಟ್ಟು ನೆಕ್ಸ್ಟು ಹೆಲ್ದಿ ಪೋರ್ಷನನ್ನು ಮತ್ತು ಫಾಲ್ಟಿ ಪೋರ್ಷನನ್ನು ಸಪ್ರೇಟ್ ಮಾಡಬೇಕು. ಇಟ್ ಈಸ್ ದ ಎಬಿಲಿಟಿ ಆಫ್ ದ ರಿಲೇ ಸಿಸ್ಟಮ್ ಟು ಆಪರೇಟ್ ವಿತ್ ದ ಲೋ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ, ಆ್ಯಕ್ಚುಯೇಟಿಂಗ್ ಕ್ವಾಂಟಿಟಿ. ದ ರಿಲೇ ಶುಡ್ ಆಪರೇಟ್ even for a very small change of current or voltage in case of a abnormal condition. The next we'll move on to the third quality, that is the reliability. So this reliability, we can say this is the very important quality of the relaying system. It is the ability of the relay system to operate under the predetermined conditions. Suppose the relay is inoperative when there is no fault in the power system network. As soon as there is a fault in the power system network, the relay should immediately operate and it has to correctly operate and isolate the faulty portion from the healthy portion. ಸೊ ಈ ರಿಲೇ ಎಷ್ಟು ಬುದ್ಧಿವಂತ ಆಗಿರಬೇಕು ಅಂದರೆ, ಇಟ್ ಹ್ಯಾಸ್ ಟು ಡಿಸೈಡ್ ಯಾವಾಗ ಅದು ರಿಲೇ ಆಪರೇಟ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಮತ್ತು ಈವನ್ ದೋ ವೆರಿ ಸ್ಮಾಲ್ ಫಾಲ್ಟ್ ಇದ್ದಾಗ
ನಮಗೆ ರಿಲೇ ಆಪರೇಟ್ ಆಗಬೇಕು. The next one is the simplicity. The relaying system should be simple so that it can be easily maintained, which means that how simple our power system or a protective system of the relaying should be. The relaying system should be very simple so that it can be easily maintained. ಸೊ ರಿಲೇಯಿಂಗ್ ಸಿಸ್ಟಮು ಆದಷ್ಟು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಇರಬಾರ್ದು, ಸಿಂಪಲ್ ಸರ್ಕ್ಯೂಟ್ ಇರಬೇಕು. ಆದ್ದರಿಂದ ನಾವು ಅದನ್ನು ಈಸಿಯಾಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದ ನೆಕ್ಸ್ಟ್ ಕ್ವಾಲಿಟಿ ಈಸ್ ಎಕಾನಮಿ. ಇಟ್ ಈಸ್ ಟು ಒಬ್ಟೈನ್ ದ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಫ್ರಮ್ ದ ಮಿನಿಮಮ್ ಕಾಸ್ಟ್. ಹೌ ಅವರ್ ಪ್ರೊಟೆಕ್ಟಿವ್ ಸಿಸ್ಟಮ್ ಈಸ್ ಎಕನಾಮಿಕ್. It is to obtain the maximum protection from the minimum cost. ಕಡಿಮೆ ಖರ್ಚು ಯೂಸ್ ಮಾಡಿ ನಮಗೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನನ್ನು ಹೇಗೆ ತಗೋಬೋದು ಅನ್ನೋದನ್ನು ಈ ಗುಣಲಕ್ಷಣಗಳು ಹೇಳುತ್ತೆ. ಆ್ಯಸ್ ಅ ರೂಲ್, ದ ಪ್ರೊಟೆಕ್ಟಿವ್ ಗೇರ್ ಶುಡ್ ನಾಟ್ ಕಾಸ್ಟ್ ಮೋರ್ ದ್ಯಾನ್ 5% ಆಫ್ ದ ಟೋಟಲ್ ಕಾಸ್ಟ್, ಬಟ್ ದ ಆಪರೇಟರ್ಸ್ ಟು ಬಿ ಪ್ರೊಟೆಕ್ಟೆಡ್ ಈಸ್ ಆಫ್ most important. Example, the generators, the main transmission lines, etc. So the protective system ದು ಕಾಸ್ಟು ಟೋಟಲ್ ಕಾಸ್ಟ್ಗಿಂತ 5% ಒಳಗಡೆ ಕಾಸ್ಟ್ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಒಳಗಡೆ ನಮಗೆ ಎಕ್ವಿಪ್ಮೆಂಟ್ ಪರ್ಚೇಸ್ ಕಾಸ್ಟ್ ಇರ್ಬೋದು, ಇನ್ಸ್ಟಾಲೇಷನ್ ಕಾಸ್ಟ್ ಇರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಯಾವುದೇ ಥರ ಕಾಸ್ಟ್ ಇರುತ್ತಲ್ಲ ಅದು ಎಲ್ಲ ಸೇರಿ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ಗಿಂತ 5% ಕಡಿಮೆ ಇರೋಷ್ಟು ನಮಗೆ ಪ್ರೊಟೆಕ್ಷನ್ಗೆ ಕಾಸ್ಟನ್ನ ನಾವು ಪ್ರಿಫರ್ ಮಾಡ್ತೀವಿ. ಈವನ್ ದೋ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ for the protection of the different electrical operators. Next, we'll see the last quality, that is the speed. The relay system should disconnect the faulty section as fast as possible for the following reasons. The relay system ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫಾಸ್ಟಾಗಿ ಫಾಲ್ಟಿ ಪೋರ್ಷನನ್ನು ಮತ್ತು ಹೆಲ್ದಿ ಪೋರ್ಷನನ್ನು ಸಪ್ರೇಟ್ ಮಾಡಬೇಕು. ಯಾವ ಕಾರಣಕ್ಕೋಸ್ಕರ? ಬಿಕಾಸ್ ದ ಎಲೆಕ್ಟ್ರಿಕಲ್ ಆಪರೇಟರ್ಸ್ ಮೇ ಬಿ ಡ್ಯಾಮೇಜ್ಡ್ ಇಫ್ ದೇ ಆರ್ ಮೇಡ್ ಟು ಕ್ಯಾರಿ ದ ಫಾಲ್ಟ್ ಕರೆಂಟ್ಸ್ ಫಾರ್ ಅ ಲಾಂಗ್ ಟೈಮ್. ಇಫ್ ದೇರ್ ಈಸ್ ಅ ಫಾಲ್ಟ್ exists in a power system network for a longer time, the different electrical equipments like generators, motors, or transmission lines will get damaged. So it is necessary to operate the relay as early as possible. A failure on the system leads to the great reduction in the system voltage. If the faulty section is not disconnected quickly, then the low voltage created by the fault may shut down the customers' motors and generators on the system may become unstable. ನಮಗೆ ಪವರ್ ಸಿಸ್ಟಮ್ ನೆಟ್ವರ್ಕಲ್ಲಿ ಯಾವುದೇ ಒಂದು ಥರದ ಫಾಲ್ಟ್ ಬಂದಾಗ ಅದರೊಳಗಡೆ ಇರೋ ವೋಲ್ಟೇಜು ವೇರಿ ಆಗುತ್ತೆ. ವೋಲ್ಟೇಜ್ ವೇರಿ ಆಗೋದ್ರಿಂದ ಕಸ್ಟಮರ್ ಸೈಡ್ ಒಳಗಡೆ ಏನಾದರೂ ಮೋಟರ್ಸು ಮತ್ತು ಜನರೇಟರ್ಸಲ್ಲಿ ಅವರು ಕಸ್ಟಮರ್ಸ್ ವರ್ಕ್ ಮಾಡ್ತಾ ಇದ್ದರೆ ಆ ಮೋಟರ್ಸು ಮತ್ತು ಜನರೇಟರ್ಸ್ಗೆ ಯಾವಾಗಲೂ ಕಾನ್ಸ್ಟೆಂಟ್ ಸಪ್ಲೈ ಇರಬೇಕು, ಕಾನ್ಸ್ಟೆಂಟ್ ವೋಲ್ಟೇಜ್ ಇರಬೇಕು. ಫಾಲ್ಟ್ ಬರೋದ್ರಿಂದ ಈ ಜನರೇಟರ್ಸು ಮತ್ತು ಮೋಟರ್ಸ್ಗೆ ವೇರಿಯಬಲ್ ವೋಲ್ಟೇಜ್ ಸಪ್ಲೈ ಆಗುತ್ತೆ. ಆದ್ದರಿಂದ ಮೋಟರ್ಸು ಮತ್ತು ಜನರೇಟರ್ಸು ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಹೆನ್ಸ್ ದ ಟೋಟಲ್ power system will becomes the unstable. The third one is the high speed relay system decreases the possibility of the development of one type of fault into other more severe type. So the relay system should be fast enough so that we can avoid the chances of converting one fault to other type. ಫಸ್ಟು ನಮಗೆ ಯಾವುದೋ ಒಂದು ಸ್ಮಾಲ್ ಫಾಲ್ಟ್ ಇರುತ್ತೆ, ಆ ಫಾಲ್ಟನ್ನ
ತಕ್ಷಣವೇ ನಾವು ಅದನ್ನು ಐಡೆಂಟಿಫೈ ಮಾಡಿ ಸಪ್ರೇಟ್ ಮಾಡಲಿಲ್ಲ ಅಂದರೆ ಆ ಫಾಲ್ಟು ಬೇರೆ ಹೆಲ್ದಿ ಪೋರ್ಷನ್ ಕಡೆಗೆ ಸ್ಪ್ರೆಡ್ ಆಗಿ ಬೇರೆ ಥರ ಸಿವಿಯರ್ ಆಗಿರೋ ಫಾಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಮಗೆ ದ ಸ್ಪೀಡ್ ತುಂಬ ಫಾಸ್ಟಾಗಿ ವರ್ಕ್ ಆಗೋ ರಿಲೇ ಸಿಸ್ಟಮ್ಸು ಅವಶ್ಯಕತೆ ಇರುತ್ತೆ. ಸೊ ಲೆಟ್ ಮೀ ಸಮರೈಸ್ ದ speed of the prerequisite of a relay. Why we need highly speed relays? If the relay is not operated quickly, it will damage the customer operators like generators, motors, transmission lines, etc. And hence one type of fault may get converted into other types of faults which may be very severe. Hence, which leads to a full blackout of the supply chain. Next, we'll see some of the multiple choice questions of this session. The first question is, the protective relays are the devices that detect the abnormal conditions in the electrical circuits by measuring. The options are: option A, current during the abnormal condition, the voltage during the abnormal condition. Option C, constantly the electrical quantities which differ during the normal and abnormal conditions. Option D, none of the above. The correct answer for this question is the option C, that is constantly the electrical quantities which differ during the normal and abnormal condition. ಸೊ ಈ ಪ್ರೊಟೆಕ್ಟಿವ್ ರಿಲೇಸು ಹೇಗೆ ಅಬ್ನಾರ್ಮಲ್ ಕಂಡೀಷನನ್ನು ಡಿಫೈನ್ ಮಾಡುತ್ತೆ ಅಥವಾ ಡಿಟೆಕ್ಟ್ ಮಾಡುತ್ತೆ ಬೈ ಯೂಸಿಂಗ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಅಂದರೆ, ಸೊ ಅಬ್ನಾರ್ಮಲ್ ಕಂಡೀಷನ್ಸ್ ಒಳಗಡೆ ಏನಾಗುತ್ತೆ, ಯಾವುದಾದ್ರೂ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ಲೈಕ್ ಕರೆಂಟ್ ಅಥವಾ ವೋಲ್ಟೇಜ್ ವ್ಯಾಲ್ಯೂಸು ದ ರೇಟೆಡ್ ವ್ಯಾಲ್ಯೂಗಿಂತ ಬೇರೆ ಆಗಿರುತ್ತೆ. ಈ ಡಿಫರೆನ್ಸನ್ನು ಈ ಪ್ರೊಟೆಕ್ಟಿವ್ ರಿಲೇಸನ್ನು ಐಡೆಂಟಿಫೈ ಮಾಡಿ ಅದು ಸರ್ಕ್ಯೂಟ್ ಬ್ರೇಕರ್ಗೆ ಇನ್ಫಾರ್ಮೇಷನನ್ನು ಪಾಸ್ ಮಾಡುತ್ತೆ. Hence, the correct answer for this question is the option C. The next question is, the time interval from the instant of contact separation to the time of arc extinction is called the option A, arcing time, option B, opening time, the option C, closing time, the option D, none of these. The correct answer for this question is the option B, that is opening time. So ಕಾಂಟ್ಯಾಕ್ಟ್ ಸಪ್ರೇಷನ್, ಸೊ ನಮಗೆ ಸರ್ಕ್ಯೂಟ್ ಬ್ರೇಕರು ಕಾಂಟ್ಯಾಕ್ಟನ್ನು ಸಪ್ರೇಟ್ ಮಾಡಿ ಹೆಲ್ದಿ ಪೋರ್ಷನನ್ನು ಮತ್ತು ಫಾಲ್ಟಿ ಪೋರ್ಷನನ್ನು ಐಸೋಲೇಟ್ ಮಾಡುತ್ತೆ. ಸೊ ಈ ಪೀರಿಯಡನ್ನು ನಾವು ಓಪನಿಂಗ್ ಟೈಮ್ ಅಂತ ಕರಿತೀವಿ. The next question is, the good relay should possess the options speed and reliability. Option B, the speed and sensitivity. The option C, adequateness and selectivity. Option D, all of these. The correct answer for this question is the option D, that is all of these. In the previous slides, we have seen what are the required qualities of a good relay system. So ಪ್ರೀವಿಯಸ್ ಒಳಗಡೆ ನಾವು ಗುಡ್ ರಿಲೇ ಸಿಸ್ಟಮ್ಗೆ ಯಾವುದ್ಯಾವುದು ಗುಣಲಕ್ಷಣಗಳು ಇರಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಆವಾಗ ನಾವು ಸ್ಪೀಡ್ ಇರಬೇಕು, ರಿಲಯಬಿಲಿಟಿ ಇರಬೇಕು, ಸೆನ್ಸಿಟಿವಿಟಿ ಇರಬೇಕು, ಸೆಲೆಕ್ಟಿವಿಟಿ ಇರಬೇಕು, ಮತ್ತು ಈ ಎಲ್ಲ ಗುಣಲಕ್ಷಣಗಳು ಇರಬೇಕು. ಸೊ ಹೆನ್ಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ರಿಲೇ ಗೆಟ್ಸ್ ಇಟ್ಸ್ ಆಪರೇಟಿಂಗ್ ಎನರ್ಜಿ ಫ್ರಮ್ the option A, transformer, option B, the alternators, option C, overhead lines, option D, current transformers, and the potential transformer. The correct answer for this question is option D, that is current transformers and potential ಟ್ರಾನ್ಸ್ಫಾರ್ಮರ್ಸ್. ಸೊ ರಿಲೇ ಸರ್ಕ್ಯೂಟನ್ನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಾವು ಅದರೊಳಗಡೆ ನೋಡಿದ್ವಿ. ಸೊ the relay circuit or the relay coil is connected to the secondary winding of the current transformers. ಸೊ ಈ ರಿಲೇ ನಮಗೆ ಹೇಗೆ ಎನರ್ಜಿ ಸಿಗುತ್ತೆ,
ಸೆಕೆಂಡರಿ ವೈಂಡಿಂಗ್ ಆಫ್ ದ ಸಿ ಟಿಯಿಂದ ನಮಗೆ ರಿಲೇ ಕಾಯಿಲ್ಗೆ ಎನರ್ಜಿ ಪಾಸ್ ಆಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, that is the current transformer or the potential transformers. So current transformer and potential transformer are basically a instrument transformers which are used to measure the heavy current or voltages in the power system network. The next question is, the basic relay connection requirement is that the relay must operate for the option A, the load, option B, internal faults, option C, both A and B, option D, none of the above. The correct answer for this question is the option B, that is the internal faults. So relay ಅಂದ್ರೆ ಏನು? ರಿಲೇ ಈಸ್ ಬೇಸಿಕಲಿ ಎ ಪ್ರೊಟೆಕ್ಟಿವ್ ಡಿವೈಸ್. ಈ ಪ್ರೊಟೆಕ್ಟಿವ್ ಡಿವೈಸ್ ನಮಗೆ ಏನಕ್ಕೆ ಬೇಕು ಅಥವಾ ಏನಕ್ಕೆ ಅದು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕು? ದಿಸ್ ಪ್ರೊಟೆಕ್ಟಿವ್ ರಿಲೇ ಸರ್ಕ್ಯೂಟ್ ಬ್ರೇಕರ್ಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಯಾವ ಕಂಡೀಷನಲ್ಲಿ ಪಾಸ್ ಮಾಡುತ್ತೆ? ಯಾವುದಾದ್ರೂ ಪವರ್ ಸಿಸ್ಟಮ್ ನೆಟ್ವರ್ಕಲ್ಲಿ ಯಾವುದಾದ್ರೂ ಒಂದು ಫಾಲ್ಟ್ ಬಂದಾಗ ರಿಲೇ ಇನ್ಫಾರ್ಮೇಷನನ್ನು ಸರ್ಕ್ಯೂಟ್ ಬ್ರೇಕರ್ಗೆ ಪಾಸ್ ಮಾಡುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದ ರಿಲೇ ವಿಲ್ send the information to the circuit breakers only in case of the internal fault. These are some of the model questions which may ask in your examination. The first question is, define the relay and necessary for protection. The next question is, list the different requirements of protective relaying. ಸೊ ಇವೆರಡೂ ಕ್ವಶನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. This slide shows the list of the team members who worked for the successful launching of this session number 22. If you have any doubts or any suggestion, please drop a mail to lms.dtech@gmail.com. Thank you.